what to do to the enhancement of our personality and what not to do to the development of our personality. So this is the most important thing. Probably all, most all people of the society are engaged with activities. Do what to do, avoid that thing, and what not to do that compulsory. So people of society maintain the reverse this system. For that cause, till today they don't get the success in their life, in their social life, and any other different things. ಸೊ ಏನನ್ನ ಮಾಡ್ಬೇಕ ಏನನ್ನ ಮಾಡಬಾರ್ದು, ಯಾವುದನ್ನ ಮಾಡಬೇಕ ಅದನ್ನ ಮಾಡಿದ್ದಾದ್ರೆ ವ್ಯಕ್ತಿತ್ವದ ಏಳಿಗೆ ಆಗ್ತದೆ ವಿದ್ಯಾರ್ಥಿಗಳಿಗೆ. ಆಮೇಲೆ ಯಾವುದನ್ನ ಮಾಡಬಾರ್ದು ಸೊ ಅದನ್ನ ಮಾಡಲೇಬಾರ್ದು, ಅದನ್ನ ಮಾಡಲಾರ್ದೆ ಇದ್ರೆ ವ್ಯಕ್ತಿತ್ವದ ಏಳಿಗೆ ಆಗ್ತದ. ಬಟ್ ಸಮಾಜದೊಳಗಿದ್ದಂತಹ ಜನರ ಒಂದು ಸ್ಥಿತಿಗತಿಯನ್ನ ಬೇಡ ಅವರ ಆಲೋಚನೆಗಳನ್ನ ಗಮನಿಸಿದೀವಿ ಅಂತಂದ್ರೆ, ಸೊ ಯಾವುದನ್ನ ಮಾಡಬೇಕು ಅಂತದ ಅದನ್ನ ಮಾಡಂಗಿಲ್ಲ. ಆಮೇಲೆ ಯಾವುದನ್ನ ಮಾಡಬಾರ್ದು ಅಂತದ ಸೊ ಅದನ್ನ ಇನ್ನೊಬ್ರು ಬೇಡ ಬೇಡ ಅಂತ ಹೇಳಿದ್ರು ಕೇಳಾರ್ದು ಏನ್ ಮಾಡ್ತಾರ ಅಂತಂದ್ರೆ ಅದನ್ನ ಗೈತಾರ. ಇದರಿಂದ ವ್ಯಕ್ತಿತ್ವದ ವಿಕಸನ ಅಥವಾ ವ್ಯಕ್ತಿತ್ವದ ಏಳಿಗೆ ಆಗ್ಲಿ ಅಂತಂದ್ರೆ ಸೊ ಅದು ಎಂದಿಗೂ ಸಾಧ್ಯ ಇಲ್ಲ. ಈಗ ಸಿಂಪಲ್ ಒಂದು ಎಕ್ಸಾಂಪಲ್ ನಿಮ್ ಗಮನಕ್ಕೆ ತರ್ತೀನಿ ನಾನು. ಸೊ ಏನ ಅಂತಂದ್ರ ಮನೆಯೊಳಗ ಮಕ್ಕಳಿಗೆ ಸೊ ಅಧ್ಯಯನ ಮಾಡ್ರಿ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಬಹಳಷ್ಟು ತಿಳುವಳಿಕೆ ನೀಡ್ತಿರ್ತಾರ. ಆಮೇಲೆ ಟಿವಿ ನೋಡ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರ, ಮೊಬೈಲ್ ತಗೊಂಡು ಕುಂಡ್ರಬೇಡ ಅಂತ ಹೇಳ್ತಿರ್ತಾರ. ಬಟ್ ಮಕ್ಳು ಮಾಡೋದು ಏನಂತಂದ್ರೆ ಸೊ ಅಧ್ಯಯನ ಮಾಡುವಂತ ಹೇಳ್ತಾರ, ಅದನ್ನ ಮಾಡಂಗಿಲ್ಲ. ಆಮೇಲೆ ಟಿವಿ ನೋಡ್ಬೇಡ ಅಂತ ಹೇಳ್ತಾರ, ಸೊ ಅದನ್ನ ನೋಡ್ತಾರ. ಮೊಬೈಲ್ ತಗೊಂಡು ಕುಂಡ್ರಬೇಡ ಅಂತ ಹೇಳ್ತಾರ ಪಾಲಕರು, ಸೊ ಮೊಬೈಲ್ ತಗೊಂಡ್ರೆ ಅದ್ರೊಳಗನೆ 24 ಗಂಟೆ ಇರ್ತಾರ. ಇದರರ್ಥ ಆಲ್ಮೋಸ್ಟ್ ಆಲ್ ಪೀಪಲ್ ಆಫ್ ದ ಸೊಸೈಟಿ ಆರ್ ಅಟ್ರಾಕ್ಟ್ ವಿತ್ ದ ವಾಟ್ ನಾಟ್ ಟು ಡೂಸ್. ಯಾವುದನ್ನ ಮಾಡಬಾರ್ದು ಅಂತಲೇ ಆ ಕಡೆ ಬಹಳಷ್ಟು ಆಕರ್ಷಿತರಾಗಿರ್ತಾರ ಸಮಾಜದ ಜನ. ಸೊ ಅದರಿಂದ ವ್ಯಕ್ತಿತ್ವದ ಏಳಿಗೆ ಅಂತ ಎಂದೂ ಸಾಧ್ಯ ಇಲ್ರಿ. ವ್ಯಕ್ತಿತ್ವದ ಅಧೋಗತಿ, ವ್ಯಕ್ತಿತ್ವದ ಅವನತಿ ಅದರಿಂದ ಖಚಿತ. ಸೊ ಯಾರು ವಾಟ್ ಟು ಡೂಸ್ ಅಂತದವ ಅವತ್ತನ್ನು ಪರ್ಫೆಕ್ಟ್ ಆಗಿ ಮಾಡ್ಯಾರಲ್ಲ ಅಂತವ್ರೆಲ್ಲರೂ ಯಶಸ್ವಿಯಾಗಿದ್ದಾರೆ. ಯಾರು ವಾಟ್ ನಾಟ್ ಟು ಡೂಸ್ ಅಂತದವ ಅವತನ್ನ ಮಾಡಿದ್ದಾರಲ್ಲ ಅಂತವರು ಅವನತಿಯನ್ನ ಸಾಧಿಸಿರ್ತಕ್ಕಂಥದ್ದು ನೋಡಬಹುದು. ನೋಡ್ರಿ, ಇವತ್ತಿನ ದಿನ ಉನ್ನತ ಸ್ಥಾನದೊಳಗಿರ್ತಕ್ಕಂತಹ ವ್ಯಕ್ತಿಗಳನ್ನ ಸ್ವಲ್ಪ ನಾವು ಹಂಗೆ ಇವ್ಯಾಲ್ಯೂಷನ್ ಮಾಡಿದ್ರೆ ಗೊತ್ತಾಗ್ತದ. ಸೊ ಯಾವುದನ್ನ ಮಾಡ್ಬೇಕು ಯಾವುದನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆ ಸಂಬಂಧಪಟ್ಟಂಗ ಇವ್ಯಾಲ್ಯೂಷನ್ ಮಾಡಿ ಮಾಡ್ಬೇಕಾದದನ್ನಷ್ಟೇ ಮಾಡಿದವ್ರ ಹೆಸರು ಇವತ್ತಿಗೂ ಚಿರಾಯಿ ಅದಾವ. ಮತ್ತು ಮಾಡಬಾರ್ದನ್ನ ಯಾರು ಮಾಡ್ಯಾರ ಅಂತವ್ರು ಅಧೋಗತಿಯನ್ನ ಕಂಡುಕೊಂಡಿರ್ತಕ್ಕಂತಹ ನಿದರ್ಶನಗಳನ್ನ ಈ ವಿಶ್ವವನ್ನ ಟಾರ್ಗೆಟ್ ಮಾಡಿ ನೋಡಿದಾಗ ಸಾಕಷ್ಟು ಮಟ್ಟಿಗೆ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇಲ್ಲದವ ವಿದ್ಯಾರ್ಥಿಗಳಿಗೆ.
ಸೊ ಸ್ವಾಮಿ ವಿವೇಕಾನಂದರು ವಾಟ್ ಟು ಡೂ ಅಂತಿತ್ತಲ್ಲ ಅದನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿರ್ತಕ್ಕಂಥವ್ರು. ಆನಂತರ ಮಹಾತ್ಮ ಗಾಂಧೀಜಿಯವರು, ಮದರ್ ತೆರೇಸಾ, ಇಂಥವ್ರು ಏನನ್ನ ಗೈಬೇಕು ಅಂತಿತ್ತಲ್ಲ, ಸಾಕಷ್ಟು ಒಂದು ಲಿಸ್ಟೇ ಮಾಡಬಹುದು. ಇಂಥವ್ರೆಲ್ಲ ಸೊ ಏನನ್ನ ಗೈಬೇಕು ಅಂತಿತ್ತಲ್ರಿ, ಅದನ್ನ ಪರ್ಫೆಕ್ಟ್ ಆಗಿ ಗೈಯಲ್ಪಟ್ಟಿರ್ತಕ್ಕಂಥವ್ರು. ಅಂದಲ್ಲಿನೇ ಅವರ ವ್ಯಕ್ತಿತ್ವ ಅವರಿಲ್ಲ ಅಂತಂದ್ರು ಇವತ್ತಿಗೂ ಅವರನ್ನ ಜೀವಂತಗೊಳಿಸಿದ. ಒಂದು ಪುಟ್ಟ ಮಗುವನ್ನು ಹಿಡ್ಕೊಂಡ ವಯೋವೃದ್ಧರವರೆಗೂ ಎಲ್ಲರಿಗೂ ವಿವೇಕಾನಂದರು ಗೊತ್ತು, ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರು ಗೊತ್ತು, ಎಲ್ಲರಿಗೂ ಮದರ್ ತೆರೇಸಾ ಗೊತ್ತು. ಆದ್ರ ನಿಮ್ಮಂಥವ್ರು ಸೊ ಯಾರಿಗ್ ಗೊತ್ತಂತ. ಸೊ ನಮ್ಮ ಏರಿಯಾ ಬಿಟ್ಟು ಮತ್ತೊಂದು ಏರಿಯಾಕ್ಕೆ ಹೋಯ್ದು ಅಂದ್ರೆ ಇರ್ಬೇಕಲ್ರಿ ಅವ್ರು ಯಾರೋ ಅಂತ ಹೇಳ್ಬಿಟ್ಟಂತಾರ. ಸೊ ಇದು ನಮ್ಮ ವ್ಯಕ್ತಿತ್ವ ಯಾವ ದಿಶೆಯಾಗ ನಿರ್ಮಾಣಗೊಂಡಿರ್ತದ ಅಂತ ಹೇಳ್ಬಿಟ್ಟು ನೋಡಿದಾಗ, ಟು ಫಾಲೋ ಅಪ್ ವಾಟ್ ಟು ಡೂಸ್ ದಟ್ ಮ್ಯಾಂಡೇಟರಿ ಅಂಡ್ ಟು ಅವಾಯ್ಡ್ ವಾಟ್ ನಾಟ್ ಟು ಡೂಸ್ ಮ್ಯಾಂಡೇಟರಿ. ಕಡ್ಡಾಯವಾಗಿ ಏನನ್ನು ಮಾಡಬೇಕಾಗ್ಯದ ಅದನ್ನ ಮಾಡಿದೀವಿ ಅಂತಂದ್ರ ವ್ಯಕ್ತಿತ್ವದ ಸಮಗ್ರ ರೀತಿಯ ಏಳಿಗೆ. ಕಡ್ಡಾಯವಾಗಿ ಏನನ್ನ ಮಾಡಬಾರ್ದು ಅಂತದಲ್ರಿ, ಅದನ್ನ ಅವಾಯ್ಡ್ ಮಾಡಿದೀವಿ ಅಂದ್ರೆ, ಅದನ್ನ ಮಾಡಲಿಲ್ಲ ಅಂತಂದ್ರೆ ವ್ಯಕ್ತಿತ್ವದ ಸಮಗ್ರ ರೀತಿಯ ಏಳಿಗೆ ಅಂತ ಆಗ್ತದ. ಹಾಗಾದ್ರೆ ಸೊ ನಾವು ಅಟ್ ಪ್ರೆಸೆಂಟ್ interest to do the focus on what to do. ನಾನು ಇವಾಗ ಯಾವುದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದೀನಿ ಅಂದ್ರೆ, ಡೂಸ್ ಅಂತವಲ್ಲ, ಏನು ಮಾಡಬೇಕು ಅಂತವಲ್ಲ, ಮಾಡಬೇಕು ಅನ್ನುವಂಥ ವಿಷಯಗಳ ಮೇಲೆ ಒಂದಿಷ್ಟು ಫೋಕಸ್ ಆಗ್ತೀವಿ. ಅಂಥವನ್ನ ಸ್ವಲ್ಪ ಟಾರ್ಗೆಟ್ ಮಾಡಿದ್ರೆ, ಆಲ್ವೇಸ್ ಫಸ್ಟ್ ಥಿಂಗ್ ಈಸ್ ಇಯರ್, always be ready to learn new things. Always be ready to learn new things. ಯಾವಾಗ್ಲೂ ಹೊಸತನ್ನ ಕಲಿತುಕೊಳ್ಳಿಕ್ಕೆ ಸಿದ್ಧರಾಗಿರೋದು ಇದು ಮಾಡಬೇಕಾದಂಥದ್ದು. ದಿಸ್ ಇಸ್ ಡೂಸ್. ಇದು ಮಾಡ್ಬೇಕಾದಂಥದ್ರಿ, ಮಾಡ್ಲೇಬೇಕು. ನಾವು ಯಾವುದೋ ಒಂದು ಟ್ರೆಡಿಷನಲ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ, ಸೊ ಅದನ್ನೇ ಫಾಲೋ ಅಪ್ ಮಾಡ್ಕೊಂತ ಹೊಂಟೀವಿ ಅಂತಂದ್ರೆ ಅದರಿಂದ ಎನ್ಹಾನ್ಸ್ಮೆಂಟು ಡೆವಲಪ್ಮೆಂಟು ಅಂತ ಆಗಂಗಿಲ್ಲ. ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ವಿದ್ಯಾರ್ಥಿಗಳೇ. ಒಬ್ಬ ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು ವಿದ್ಯಾರ್ಥಿಗಳನ್ನ ಮುಂದ್ಗಡೆ ಕೂಡಿಸಿಕೊಂಡ ಸೊ ಬ್ಲ್ಯಾಕ್ ಬೋರ್ಡು ಬೇಡ, ಗ್ರೀನ್ ಬೋರ್ಡು, ವೈಟ್ ಬೋರ್ಡು ಇವತ್ತನ್ನ ಇಟ್ಕೊಂಡ ಬಳಪಾನ ಅಥವಾ ಮಾರ್ಕರ್ ತಗೊಂಡ್ಬಿಟ್ಟ ನೋಟ್ ಮಾಡ್ಕೊಂತ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮೊದಲಿಂದ ಇತ್ತು. ಅವಾಗ ಸೊ ಈ ಪ್ರಾಧ್ಯಾಪಕ ವೃಂದಕ್ಕೆ, ಇನ್ಕ್ಲೂಡಿಂಗ್ ಆಲ್ಸೋ ಮೀ, ನನ್ನನ್ನು ಒಳಗೊಂಡ, ಏನಾಗಿತ್ತು ಅಂತಂದ್ರೆ, ಆನ್ಲೈನ್ ಕ್ಲಾಸು ಅಂತಂದ್ರೆ ಹೌ ಟು ಟೇಕ್ ದ ಆನ್ಲೈನ್ ಕ್ಲಾಸ್, ವಿ ಡೋಂಟ್ ನೋ ಅಬೌಟ್ ದಟ್. ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇರ್ಲಿಲ್ರಿ. ಆನ್ಲೈನ್ ಕ್ಲಾಸ್ ಹೆಂಗ್ ತಗೋಬೇಕು ಅಂತ ಗೊತ್ತಿರ್ಲಿಲ್ಲ. ಅದು ಬಹುಶಃ ಕೋವಿಡಿನ ಒಂದು ವರ, ಕೋವಿಡಿನ ಒಂದು ಪುಣ್ಯ ಅನ್ಬೇಕು. ಸೊ ಅನಿವಾರ್ಯತೆಯಿಂದ ಆನ್ಲೈನ್ ಕ್ಲಾಸ್ ಹೆಂಗ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಕಲಿಬೇಕಾದಂತ ಪ್ರಸಂಗ ಬಂದು, ಸೊ ಇವತ್ತಿನ ದಿನ ಎಲ್ರು ಏನ್ ಮಾಡಿದ್ದಾರಂದ್ರ, ಒಂದು ಹೊಸ ಟೀಚ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅದಲ್ಲ, ಟೀಚ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅದಲ್ರಿ, ಕಲಿಕೆ ಕಂಡುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಲಿಸ್ತಕ್ಕಂಥ ಒಂದು ಹೊಸ ಪದ್ಧತಿ ಇದ್ರ, ಆ ಹೊಸ ಪದ್ಧತಿಯನ್ನ ಕಲಿತುಕೊಂಡಿವಿ. ಆಲ್ವೇಸ್
ಬಿ ರೆಡಿ ಟು ಲರ್ನ್ ನ್ಯೂ ಥಿಂಗ್ಸ್. ಅದೇನ್ರಿ ಆನ್ಲೈನ್ದಾಗ ಹೆಂಗ್ ತಗೋದು ಕ್ಲಾಸ್? ಅದೇನು ಹುಡುಗರು ಇರ್ತಾವ, ಯಾರು ಇರ್ತಾರ, ಗಾಡಿಗೆ ಹೋದನ್ರಿ ತಂದಿವ್ ಅಂತಂದ್ರ. ಸೊ ಸಿಚುವೇಶನ್ಗೆ, ಸಂದರ್ಭಕ್ಕೆ ತಕ್ಕಂಗ ನಾವು ಹೊಂದಾಣಿಕೆ ಆಗ್ಲಿಕ್ಕೆ ಆಗಂಗಿಲ್ಲ. ನಮ್ಗೆ ಆನ್ಲೈನ್ ಕ್ಲಾಸಸ್ ಹೋಗಕ್ ಬರಂಗಿಲ್ರಿ, ವಿದ್ಯಾರ್ಥಿಗಳು ಬಂದಾಗನ ಕ್ಲಾಸ್ ತಗೊಂತೀವಿ ಅಂತಂದ್ರ. ಸೊ ಅದರಿಂದ ನಮ್ಮ ವಿಕಸನ, ನಮ್ಮ ಏಳಿಗೆ ಅಂತಕ್ಕಂಥದ್ದು ಆಗಂಗಿಲ್ಲ. ಸುಮ್ಮನೆ ನಾನು ಒಂದು ಎಕ್ಸಾಂಪಲ್ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಕೊಟ್ಟೆ ಸಂಬಂಧ. ಇದೇ ದಿಶೆಯೊಳಗ ಸಾಕಷ್ಟು ಸಂಗತಿಗಳನ್ನು ಗಮನಿಸಬಹುದು. ವಾಟ್ ಈಸ್ ದ ನ್ಯೂ ಥಿಂಗ್ ಇನ್ ದಿಸ್ ವರ್ಲ್ಡ್? ವಾಟ್ ಈಸ್ ನ್ಯೂ ಥಿಂಗ್ ಇನ್ ದಿಸ್ ವರ್ಲ್ಡ್? To do the interest, to learn that, always. ಸೊ ಏನ್ರಿ, ಯಾವ್ದು ಈ ಜಗತ್ತಿನೊಳಗೆ ಹೊಸತು ಅಂತ ಕಾಣಿಸ್ತತ್ಲ, ಅದನ್ನ ಕಲ್ತ್ಕೊಳ್ಳಿಕ್ಕೆ, ಅದನ್ನ ತಿಳ್ಕೊಳ್ಳಿಕ್ಕೆ ನಾವು ಏನಾಗಿರ್ಬೇಕು ಅಂತಂದ್ರ ಸಿದ್ಧರಾಗಿರ್ಬೇಕು. ಸೊ ಈ ತರನಾಗಿ ನಮ್ಮಲ್ಲಿ ಒಂದಿಷ್ಟ ಹೊಸದನ್ನ ಕಲ್ತ್ಕೊಳ್ತಕ್ಕಂತಹ ದಿಶೆಯೊಳಗ ಸಿದ್ಧತೆ ಅಥವಾ ಒಂದು ವಿಚಾರಧಾರೆಗಳು ಇದ್ದು ಅಂತಂದ್ರ ಸಂದೇಹನೇ ಇಲ್ಲ ವಿದ್ಯಾರ್ಥಿಗಳೇ, ನಮ್ಮ ವ್ಯಕ್ತಿತ್ವವನ್ನು ನಾವು ಎಂಥ ಪ್ರಸಂಗದೊಳಗೂ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ, ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆಗಳು ಅದಾವ. ದೆನ್ ಅಂಡರ್ ಒನ್ ಈಸ್ ಹಿಯರ್, ಕೀಪ್ ಪಾಸಿಟಿವ್ ಆರ್ ಬಿ ಪಾಸಿಟಿವ್ ಆಲ್ವೇಸ್. ಸೊ ಯಾವಾಗ್ಲೂ ಹೆಂಗಾಗಿರೋದಂದ್ರ ಪಾಸಿಟಿವ್ ಆಗಿರೋದು, ಪಾಸಿಟಿವ್ ಆಗಿನೇ ಆಲೋಚನೆ ಮಾಡೋದು. ದಿಸ್ ಈಸ್ ಅಂಡರ್ ಒನ್ ಡೂಸ್. ಸೊ ಅಂಡ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಲ್ಸೋ. ವೆನ್ ವಿ ಆರ್ ಥಿಂಕ್ ಪಾಸಿಟಿವ್, ವೆನ್ ವಿ ಆರ್ ಬಿ ಪಾಸಿಟಿವ್, definitely we will get more success in the various fields of our life. When we are think negative and when we are think negative mindset of, or when we are think against to the positive, so definitely we will failures in our life or overall fields of our life. ಹೆಂಗಿರ್ಬೇಕು ಅಂದ್ರೆ ಯಾವಾಗ್ಲೂ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ಬೇಕು ವಿದ್ಯಾರ್ಥಿಗಳಿಗೆ. ನೆಗೆಟಿವ್ ಆಗಿ ಆಲೋಚನೆ ಮಾಡಲೇಬಾರ್ದು. ಪಾಸಿಟಿವ್ ಆಗಿ ಆಲೋಚನೆ ಮಾಡೋದಲ್ಲ, ಇದು ಡೂಸ್ ಅಂತ. ಪಾಸಿಟಿವ್ ಆಗಿ ಆಲೋಚನೆ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಬದುಕಿನ ಬೇರೆ ಬೇರೆ ಕ್ಷೇತ್ರಗಳಲ್ಲ, ಆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯುದಯವನ್ನು ಸಾಧಿಸ್ತೀವಿ, ಎಲ್ಲಾ ಕ್ಷೇತ್ರಗಳಲ್ಲಿ ಏಳಿಗೆಯನ್ನು ಸಾಧಿಸ್ತೀವಿ. ಸೊ ಪಾಸಿಟಿವ್ ಥಿಂಕಿಂಗ್ ಈಸ್ ದ ಫೌಂಡೇಶನ್ ಆಫ್ ಸಕ್ಸಸ್ ಆಫ್ ಅವರ್ ಲೈಫ್. ಪಾಸಿಟಿವ್ ಆಗಿ ಏನ್ ಥಿಂಕ್ ಮಾಡ್ತೀವಲ್ರಿ, ಇದು ನಮ್ಮ ಬದುಕನ್ನ ಟಾರ್ಗೆಟ್ ಮಾಡಿ ನೋಡಿದಾಗ ಸೊ ಅದು ಸಕ್ಸಸ್ಸು ಅಥವಾ ಯಶಸ್ಸು ಅಂತಟ್ಲೆ ಆ ಯಶಸ್ಸಿಗೆ ಒಂದು ತಳಪಾಯ ಆಗ್ತದ. ಪಾಸಿಟಿವ್ ಥಿಂಕ್ ಮಾಡೋದು ಬಿಟ್ಟು ನಾವು ನೆಗೆಟಿವ್ ಥಿಂಕ್ ಮಾಡಕ್ಕೆ ಇದ್ದೀವಿ ಅಂತಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಯಾವಾಗ್ಲೂ ಅದ್ರ ಹಿಂದ್ಗಡೆ ಯಶಸ್ಸು ಅಂತಕ್ಕಂಥದ್ದು ಇರಂಗಿಲ್ಲ, ಅವನತಿನೇ ಕಾಣಿಸ್ತದ. ಬದುಕಿನಲ್ಲಿ ಯಾವ ಸಫಲತೆಗಳನ್ನು ನಾವು ಕಾಣಲಾರ್ದೆ ವಿಫಲತೆಯನ್ನ ಕಾಣ್ತೀವಿ. ಅದಕ್ಕೆ ಬಿ ಪಾಸಿಟಿವ್ ಆರ್ ಕೀಪ್ ಪಾಸಿಟಿವ್ ಆರ್ ಥಿಂಕ್ ಪಾಸಿಟಿವ್, ದಿಸ್ ಈಸ್ ಅಂಡರ್ ಒನ್ ಇಂಪಾರ್ಟೆಂಟ್ ಥಿಂಗ್ ಟು ಎನ್ಹಾನ್ಸ್ಮೆಂಟ್ ಆಫ್ ಅವರ್ ಪರ್ಸನಾಲಿಟಿ. ಸೊ ಇದು ಮತ್ತೊಂದು ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಅವಶ್ಯಕವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ. ಆನಂತರ ರೀಡ್ more and more books to know yourself more. Read more and more books
to know yourself more. So this is also another one essential thing to the enhancement of a personality of a person of this society, and this is mandatory dose. ನೋಡ್ರಿ, ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನ ನಮ್ಮನ್ನ ನಾವು ತಿಳ್ಕೊಳ್ಳಿಕ್ಕೆ ಓದಬೇಕು. ನಮ್ಮನ್ನ ನಾವು ಅರಿತುಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನ ಓದೋದು. ಯುವರ್ ಸೆಲ್ಫ್ ಮೋರ್, ನಮ್ಮ ಬಗ್ಗೆ ನಾವು ಅರಿತುಕೊಳ್ಳಿಕ್ಕೆ ಜಾಸ್ತಿ ಏನ್ರಿ, ವಿಭಿನ್ನ ರೀತಿಯ ಪುಸ್ತಕಗಳನ್ನ ಅಧ್ಯಯನ ಕೈಗೊಳ್ಳೋದು ಇದು ಮಾಡಲೇಬೇಕಾದಂತ ಒಂದು ಕಾರ್ಯ. ದಿಸ್ ಇಸ್ ಡೂಸ್. ಏನ್ರಿ ಬರೀ ಪುಸ್ತಕ ಓದ್ಕೋ ಕೂತ್ರೆ ಏನಾಕತಿ ಅನ್ಬೋದು. ಸೊ ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನ ಓದಿದಾಗ ನಮ್ಮನ್ನು ನಾವು ಅರಿತುಕೊಳ್ಳಿಕ್ಕೆ ಸಾಧ್ಯ ಅದ. ಸೊ ಇವಾಗ ನೀನ್ ಯಾರು ಅಂತ ಕೇಳಿದ್ರೆ ನಮ್ಮ ಹೆಸರು ಹೇಳ್ತೀನೋ, ನಾನು ಗಿರೀಶ, ನಾನು ಮಹೇಶ, ನಾನು ರಮೇಶ ಅಂತ ಹೇಳಿ. ಇನ್ನೊಂದು ಸ್ವಲ್ಪ ಅದನ್ನ ಜಾಸ್ತಿ ಕೇಳ್ರೆ ನಮ್ಮ ತಂದೆ ಹೆಸರು ಇಂಥದ್ದು ಇಂಥದ್ದು, ನಮ್ಮ ಸರಿ ನಮ್ಗೆ ಇಂಥದ್ದು ಇಂಥದ್ದು ಅಂತ ಹೇಳ್ತೀವಿ. ನಮ್ಮನ್ನು ನಾವು ಅರಿತುಕೊಂಡಿರೋದು ಇಷ್ಟೇ. ಯಾಕಂದ್ರ ಜನನವನ್ನ ಕಂಡುಕೊಂಡಾಗ ನಾಮಕರಣ ಅಂತ ಮಾಡಿರ್ತಾರ. ಆ ನಾಮಕರಣ ಮಾಡಿ ದೊಡ್ಡವನಾಗುತ್ತಕ್ಕನೂ ಅವನನ್ನ ಗಿರೀಶ ಗಿರೀಶ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಗ್ತಾ ಇರ್ತಾರ. ಎಲ್ರೂ ಆ ತನ್ನಾಗೆ ಕರೆಯೋದ್ರಿಂದ ಸೊ ಅವನಿಗೆ ಏನು ಮೈಂಡ್ ಸೆಟಪ್ ಆಗ್ತಂದ್ರೆ, ಸೊ ನಾನು ಏನಂದ್ರೆ ಗಿರೀಶ, ನಮ್ಮ ತಂದೆ ಇಂಥವ್ರು, ನಮ್ಮ ಸರ್ನೇಮ್ ಇಂಥದ್ದು, ಇಷ್ಟು ಗೊತ್ತಿರ್ತದ. ರೀಡ್ ಮೋರ್ ಬುಕ್ಸ್ ಟು ನೋ ಯುವರ್ ಸೆಲ್ಫ್ ಮೋರ್. ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಪುಸ್ತಕಗಳನ್ನ ಅಧ್ಯಯನ ಮಾಡೋದು. ಅದ್ರೊಳಗ ವ್ಯಕ್ತಿತ್ವದ ಕುರಿತಾದ ವಿಚಾರಧಾರೆಗಳು, ಆಮೇಲೆ ಹೂ ಆಮ್ ಐ, ನಾನು ಯಾರು ಅಂತಕ್ಕಂತಹ ಒಂದು ಹಿನ್ನೆಲೆ, ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ, ಸೊ ಫಿಲಾಸಫಿ, ತತ್ವಜ್ಞಾನ, ಇಂಥ ವಿವಿಧ ಪುಸ್ತಕಗಳನ್ನ ಅಧ್ಯಯನ ಮಾಡಿದಾಗ ಸೊ ಏನಾಗ್ತದ ಅಂತಂದ್ರೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮನ್ನು ನಾವು ಹೆಚ್ಚು ಹೆಚ್ಚು ಪ್ರಮಾಣದೊಳಗ ತಿಳಿದುಕೊಳ್ಳಿಕ್ಕೆ ಆಗ್ತದ, ಹೆಚ್ಚು ಹೆಚ್ಚು ಪ್ರಮಾಣದೊಳಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ರೀಡ್ ಮೋರ್ ಬುಕ್ಸ್ ಟು ನೋನ್ ಯುವರ್ ಸೆಲ್ಫ್ ಮೋರ್. ಸೊ ದಿಸ್ ಈಸ್ ಆಲ್ಸೋ ಅಂಡರ್ ಒನ್ ಡೋಸ್ ಟು ದ ಎನ್ಹಾನ್ಸ್ಮೆಂಟ್ ಆಫ್ ಅವರ್ ಪರ್ಫಾರ್ಮೆನ್ಸ್ ಆರ್ ಅವರ್ ಪರ್ಸನಾಲಿಟಿ ಆರ್ ಟು ದ ಎನ್ಹಾನ್ಸ್ಮೆಂಟ್ ಆಫ್ ಅವರ್ ಓವರಾಲ್ ಲೈಫ್. ನಮ್ಮ ಬದುಕನ್ನ ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ, ನಮ್ಮದೇ ಆದಂತಹ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಅದನ್ನ ಬೆಳೆಸ್ಕೊಳ್ಳಿಕ್ಕೆ, ಅಥವಾ ನಮ್ಮ ವ್ಯಕ್ತಿತ್ವದ ವಿವಿಧ ಮುಖಗಳನ್ನ ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಸೊ ಈ ಅಂಶ ಅವಶ್ಯಕ ಅಂತ. ಆಮೇಲೆ ಮತ್ತೊಂದು ಅಂತಂದ್ರೆ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ದ ಲಿಸ್ಟ್ ಆಫ್ ಡೂಸ್. ಸೊ ವಾಟ್ ಈಸ್ ದಿಸ್? ಜಸ್ಟ್ throw your laziness feeling, tired is a physically term. Just throw your laziness feeling, tired is a physically term. ದೈಹಿಕವಾಗಿ ನಮ್ಗೆ ಆಯಾಸ ಆಗ್ಯದ, ಸುಸ್ತಾಗ್ಯದ ಅಂತ ಹೇಳ್ಬಿಟ್ಟದಲ್ರಿ, ಅದನ್ನ ತೆಗೆದು ಹಾಕೋದು ಅಂತ. ಸೊ ನೋಡ್ರಿ, ನೀವು ಯಾವುದೇ ವ್ಯಕ್ತಿಯನ್ನ ಒಂದ್ ಸ್ವಲ್ಪ ಸರಿ ಮಾಡಿ ನೋಡಿದ್ವಿ ಅಂದ್ರೆ ಗೊತ್ತಾಗ್ತದ, ಇವತ್ತು ಬಹಳ ಟಯರ್ಡ್ ಆಗ್ಯದ ಅಂತ ಹೇಳ್ತಾನೆ ವ್ಯಕ್ತಿ. ಆಮೇಲೆ ಬೇಜಾರಾಗ್ಯದ, ಬಹಳ ಲೇಜಿನೆಸ್ ಅನ್ಸಕ್ಕೆ, ಯಾವ ಕೆಲಸನೂ ಮಾಡೋದು ಬೇಡ, ಸೊ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟ ಸುತ್ತಾಡ್ಲಿಕ್ಕೆ ಹತ್ತಾನ.
ಸೊ ಇವೆಲ್ಲ ಎಂಥವು ಅಂತಂದ್ರಿ ವ್ಯಕ್ತಿತ್ವದ ವಿಕಸನಕ್ಕ ವಿರುದ್ಧವಾಗಿರ್ತಕ್ಕಂಥ ನಮ್ಮ ಸರ್ವತೋಮುಖ ಏಳಿಗೆಗೆ ಇವು ಮಾರಕವಾಗಿರ್ತಕ್ಕಂಥ. ಸೊ ಅದಕ್ಕೆ ಅಂದ್ರೆ ಯಾವುದನ್ನ ತೆಗೆದು ಹಾಕೋದು, ಯಾವುದನ್ನ ಕಿತ್ತು ಬಿಸಾಡೋದು ಅಂತಂದ್ರೆ ಜಸ್ಟ್ ಥ್ರೋ ಯುವರ್ ಲೇಜಿನೆಸ್ ಫೀಲಿಂಗ್. ಆಯಾಸ ಆಗಿದೆ, ಬೇಜಾರಾಗಿದೆ, ಟಯರ್ಡ್ನೆಸ್ಸು, ಇವೇಂದಲ್ಲ ಇವತ್ತನ್ನ ತೆಗೆದು ಹಾಕೋದು ಅಂತ ವ್ಯಕ್ತಿ ನಿರ್ಧಾರ ಮಾಡಿ, ಸೊ ತನ್ನ ಲೇಸಿನೆಸ್ ಫೀಲಿಂಗ್ ಅನ್ನ, ಬೇಡ ಟಯರ್ಡ್ನೆಸ್ ಅನ್ನ ತೆಗೆದು ಹಾಕಿದ್ನ ಅಂತಂದ್ರೆ ಅದರಿಂದ ಏನಾಗ್ತದೆ ರೀ, ಅವ ಹೆಚ್ಚು ಹೆಚ್ಚು ಎಫರ್ಟ್ ಹಾಕಿಬಿಟ್ಟು ಕಾರ್ಯ ತತ್ಪರನಾಗ್ತಾನ. ಹೆಚ್ಚು ಹೆಚ್ಚು ಎಫರ್ಟ್ ಆಗಿ ಕಾರ್ಯ ತತ್ಪರನಾಗೋದ್ರಿಂದ ಅವನ ವ್ಯಕ್ತಿತ್ವದ ವಿಕಸನ ಅಂತಕ್ಕಂಥದ್ದು ಆಗ್ತದೆ. ನೋಡ್ರಿ ನೀವು ಇಂಥದಕ್ಕೆ ನಾವೊಂದಿಷ್ಟು ಎಕ್ಸಾಂಪಲು ಅಂತೇಳಿ ನೋಡಕತ್ತೀವಿ ಅಂತಂದ್ರೆ, ಎಷ್ಟೋ ಜನರಿಗೆ ಟೈಮ್ ಸಾಕಾಗಂಗಿಲ್ಲ. ಇದ್ದು 24 ಅವರ್ನೇ, ಆ 24 ಅವರ್ದೊಳಗನೆ ಎಷ್ಟೋ ಜನರಿಗೆ ಟೈಮ್ ಸಾಕಾಗಂಗಿಲ್ಲ, ಎಷ್ಟೋ ಜನರಿಗೆ ಟೈಮ್ ಪಾಸ್ ಆಗಂಗಿಲ್ಲ. ಟೈಮ್ ಪಾಸ್ ಆಗಲಾರ ಇದ್ದಂಥವ್ರು ಚಟಪಡ್ಸಕತ್ತಾರ. ಟೈಮ್ ಪಾಸ್ ನಾವು ಮಾಡ್ಬೇಕಾಗಿಲ್ದ ತಂತನ ಪಾಸ್ ಆಗೇ ಆಗ್ತಿರ್ತದೆ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಇದ್ದಂತಹ ಟೈಮನ್ನು ಯುಟಿಲೈಸ್ ಮಾಡಿಕೊಂಡ ಬಳಲಿಕೆ, ಆಯಾಸ ಅನ್ನುವಂತಹ ಅಂಶಗಳಲ್ಲ ಅವತನ್ನ ಕಿತ್ತೋಗಲು ನಾವು ಕಾರ್ಯ ತತ್ಪರರಾದೀವಿ ಅಂತಂದ್ರೆ ಸಂದೇಹನೇ ಇಲ್ಲ ವಿದ್ಯಾರ್ಥಿಗಳೇ. ನಮ್ಮ ವ್ಯಕ್ತಿತ್ವ ನಾವು ಯಾವ ತರನಾಗಿ ಆಲೋಚನೆ ಮಾಡಿರ್ತಿಲ್ಲ, ಆ ಆಲೋಚನೆ ಮಾಡಿದ್ರಕ್ಕಿಂತಲೂ ಮಿಗಿಲಾಗಿ ಬೆಳವಣಿಗೆಯನ್ನ ಕಾಣ್ತದ. ನಾವು ಆಲೋಚನೆ ಮಾಡಿದ್ರಕ್ಕಿಂತಲೂ ಜಾಸ್ತಿ ಏಳಿಗೆಯನ್ನ, ಅಭ್ಯುದಯವನ್ನ ಅದು ಸಾಧಿಸ್ತದ ಅಂತ. ದೆನ್ ಒನ್ ಮೋರ್ ಥಿಂಗ್ ಈಸ್ ಹಿಯರ್ ಟು ಡೂಸ್. ವಿ ಕ್ಯಾನ್ ಆಲ್ವೇಸ್ ಡೂ extra more than present limit. We can always do extra more than present limit. So this point is related to the just through your laziness feeling tired is a physical term. ಅದಕ್ಕೆ ಇದಕ್ಕೆ ರಿಲೇಷನ್ ಅದ ರೀ. We can always do extra more than ಪ್ರೆಸೆಂಟ್ ಲಿಮಿಟ್ ಅಂತದಲ್ಲ, ಅದಕ್ಕೆ ಜಸ್ಟ್ ಥ್ರೋ ಯುವರ್ ಲೇಜಿನೆಸ್ ಫೀಲಿಂಗ್ಸ್ ಟಯರ್ಡ್ ಈಸ್ ಎ ಫಿಸಿಕಲ್ ಟರ್ಮ್ ಅದಲ್ಲ, ಎರಡಕ್ಕೂ ಸಂಬಂಧದ. ವೆನ್ ವಿ ಕ್ಯಾನ್ ಅವಾಯ್ಡ್ ದ ಲೇಜಿನೆಸ್ ಫೀಲಿಂಗ್ ಅಂಡ್ ಟಯರ್ಡ್ನೆಸ್ ಆಫ್ physical term, definitely we are able to do the work extra more than present limit. ಸೊ ಯಾವಾಗಲಿದು ನಮ್ಮ ಬಳಲಿಕೆ, ನಮ್ಮ ಸುಸ್ತು ಅಂತದಲ್ಲ, ಸೊ ಇದನ್ನ ತೆಗೆದು ಹಾಕಿದೀವಿ ಅಂತಂದ್ರೆ ಸಂದೇಹನೇ ಇಲ್ಲ, ಯಾವಾಗ ಬೇಕ ಆವಾಗ ನಾವು ಸೊ ಒಂದೇನು ಲಿಮಿಟೇಷನ್ ಅಲ್ಲ, ಕಾರ್ಯದ ಒಂದು ಇತಿಮಿತಿ ಅಂತದಲ್ರಿ, ಆ ಕಾರ್ಯದ ಇತಿಮಿತಿಯನ್ನು ದಾಟಿ, ಕಾರ್ಯದ ಇತಿಮಿತಿಯನ್ನು ಮೀರಿ ಹೆಚ್ಚಿನ ಕಾರ್ಯವನ್ನು ನಾವು ಗೈಲಿಕ್ಕೆ ಸಾಧ್ಯತೆಗಳದಾವ. ನೋಡ್ರಿ ಎಷ್ಟೋ ಜನ 8 hour ವರ್ಕ್ ಮಾಡಬೇಕು ಅಂತ ಒಂದು ನಿಯಮದ. ಸೊ 8 hour ಅಲ್ಲ, 12 hour ವರ್ಕ್ ಮಾಡ್ತಾರ. ಇನ್ನೂ ವರ್ಕ್ ಮಾಡ್ಬೇಕು ಅನ್ನೋಂಥ ತುಡಿತ ಕಂಡುಕೊಂಡಿರ್ತಾರ. ಯಾಕಂದ್ರೆ ಅದು ಅವರ ಜವಾಬ್ದಾರಿಕೆ, ಅದು ಜವಾಬ್ದಾರಿಕೆ ಅಂತ್ರಿ. ಆ ಜವಾಬ್ದಾರಿಕೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರ ಅರ್ಲಿ ಹೇಳ್ತಾನ, ಅರ್ಲಿ ಎದ್ದು ಸೊ ಎಷ್ಟು ಸಾಧ್ಯಕ್ಕದನೋ ಅಷ್ಟು ಜಲ್ದಿ ಕಾರ್ಯದೊಳಗೆ ತೊಡಗಿಸ್ಕೊತಾನ. ಆಮೇಲೆ
ಈವ್ನಿಂಗ್ ವರೆಗೂ ಕಾರ್ಯ ಮಾಡ್ತಾನ. ಇವತ್ತೆಷ್ಟು ಮಾಡ್ಬೇಕಾಗದಲ್ಲ ಅದಕ್ಕನ್ನು ಜಾಸ್ತಿ ನಾಳಿಂದ ಇವತ್ತಿನ ತಯಾರಿ ಮಾಡಿಡುವಂತ ಕಾರ್ಯದೊಳಗ ಸೊ ತೊಡಗ್ತಾನ. ಯಾವಾಗಿದು ದೈಹಿಕ ಬಳಲಿಕ್ಕೆ ಅವನಿಂದ ದೂರ ಆಗಿರ್ಬೇಕ್ರಿ. ಅವತನ ಕಿತ್ತು ಬಿಸಾಡಿರ್ಬೇಕವ. ಲೇಜಿನೆಸ್ ಬೇಜಾರಾಗ್ಯದ ಅಂತ ಹೇಳ್ಬಿಟ್ಟ ಆಲೋಚನೆ ಮಾಡುವಂತವ ಆಗಿರ್ಬಾರ್ದು. ವಿ ಕ್ಯಾನ್ ಆಲ್ವೇಸ್ ಡೂ ಎಕ್ಸ್ಟ್ರಾ ಮೋರ್ ದನ್ ಪ್ರೆಸೆಂಟ್ ಲಿಮಿಟ್. ನಾವು ಯಾವಾಗ್ಲೂ ಏನೊಂದು ಕಾರ್ಯದ ಇತಿಮಿತಿ ಅಂತ ಐತಲ್ಲ, 8 ತಾಸಿನ ಒಂದು ಇತಿಮಿತಿ ಅಂತ ಇಟ್ಕೊಂಡು ಜಸ್ಟ್ ಅದಲ್ರಿ, ಅದನ್ನ ಕ್ರಾಸ್ ಮಾಡಿ ಅದಕ್ಕಿಂತಲೂ ಹೆಚ್ಚು ದುಡಿಮೆ ಮಾಡ್ತೀನಿ, ಅದಕ್ಕಿಂತಲೂ ಹೆಚ್ಚು ಕಾರ್ಯವನ್ನ ಕೈಕೊಂತೀನಿ ಅನ್ನುವಂತ ಮನೋಭಾವನೆಯನ್ನು ಕಂಡುಕೊಂಡ ಆ ದಿಶೆಯೊಳಗೆ ತೊಡಗಿದಾಗ ಏನಾಗ್ತದೆ ಅಂದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಮೋರ್ ಸಕ್ಸಸ್. ಸಂದೇಹನೇ ಇಲ್ರಿ, ನಾವು ಯಶಸ್ವಿಯನ್ನ ಕಂಡೇ ಕಾಣ್ತೀವಿ ಅಂತ. ಸೊ along with these factors there are so many different things regarding to do's. What are that different things regarding to do's? Taken to the next period. ಇದಲ್ಲದೆ ಸೊ ಇನ್ನು ಏನದರಿ ಬೇರೆ ಬೇರೆ ಅಂಶಗಳು ಅಂತವ ಏನ್ ಮಾಡಬೇಕು ಅನ್ನುವಂಥ ವಿಷಯದ ಕುರಿತು ಸೊ ಆ ಅಂಶಗಳನ್ನ ಮುಂದಿನ ಅವಧಿಯೊಳಗ ಚರ್ಚೆಯನ್ನು ಗೈಯೋಣ. ಸೊ ಇವಾಗ ಚರ್ಚೆ ಮಾಡಲ್ಪಟ್ಟಿರ್ತಕ್ಕಂಥೊಳಗೆ ಏನಾದರೂ ಸಂದೇಹಗಳಂತಿದೆಯಾ? ಇಸ್ ದೇರ್ ಎನಿ ಡೌಟ್ಸ್? ಚರ್ಚೆ ಮಾಡಿದ್ರೊಳಗೆ ಏನಾದರೂ ಡೌಟ್ಸ್ ಅಂತಿದೆಯಾ? ನೀಲಕಂಠ, ಎನಿ ಡೌಟ್ಸ್? ಏನಾದರೂ ಡೌಟ್ಸ್ ಇದ್ರೆ ಕೇಳ್ತಮ್ಮ. ಸೊ ಏನ್ ಡೌಟ್ಸ್ ಇಲ್ಲ ಅಂತಂದ್ರೆ ಎಸ್ ಕ್ಲೋಸ್ ಮಾಡೋಣ, ಮತ್ತೆ ಮುಂದಿನ ಅವಧಿಯೊಳಗೆ ಚರ್ಚೆ ಮಾಡೋಣ ಅಂತ. ನೋಡೋಣ. ಎಸ್, ಓಕೆ ಓಕೆ. I thanks to you once again and I concludes my class. Thank you very much.